ಜಗತ್ತನ್ನು ಹಾಳು ಮಾಡಿದ್ದು ಯಾವುದು ಗೊತ್ತದ ನಿಮಗೆ? ಜಗತ್ತನ್ನು ಹಾಳು ಮಾಡಿದ್ದು ಯಾವುದು? ದ್ವೇಷ. ಎಲ್ಲ ಕಡೆ ದ್ವೇಷ ದ್ವೇಷ ಉರಿ ಹತ್ತದಂಗೆ ಹತ್ತಿಕೊಂಡಿತು ಜಗತ್ತಿನಲ್ಲಿ. ಅದೇ ಎಲ್ಲವನ್ನ ಹಾಳು ಮಾಡ್ತಾ, ಎಲ್ಲವನ್ನ ಹಾಳು ಮಾಡ್ತಾ. ಅದೀಗ ಮಾತಾಡೋದಿಲ್ಲ ನಾವು. ಮೂರನೆಯ ಮಹಾಯುದ್ಧ ಭಾಳ ಹೊಸ್ತಿಲಲ್ಲಿ ಬಂದಿದೆ ಅಂತ ಮಾತಾಡ್ತಾ ಇದ್ದೀವಿ. ಎಷ್ಟು ಚಂದ ಇದ್ದೇವಿ. ಈಗ ಮೂರನೆಯ ಮಹಾಯುದ್ಧ. ಅದೇನದ್ದು ಮಹಾಯುದ್ಧ ಅಂದರೆ ಏನು? ಮಹಾ ಭೋಜನೇನು ಹೇಳಿ? ಅದೇನು ದೊಡ್ಡ ಮೇಜವಾನಿ ಏನು? ಬಹಳ ಆಶ್ಚರ್ಯದ ಮನುಷ್ಯನೇ ನೋಡಬೇಕು. ಮತ್ತು ಅದು ಇರೋದೇ ಜಗತ್ತಿನಲ್ಲಿ. ಸ್ವಲ್ಪ ಜಗಳನೂ ಇರೋದೇ, ಸ್ವಲ್ಪ ಸಂತೋಷ ಇರೋದೇ, ಮಿಶ್ರಣ ಮಿಶ್ರಣ ಮಿಶ್ರಣ. ಆದರೆ ವಿನಾಶ ಆಗಬಾರದು. ಅದು ಬಹಳ ಮಹತ್ವದ್ದು. ಈಗ ಮಾತಾಡೋದಿಲ್ಲ ನಾವು ಮೂರನೆಯ ಮಹಾಯುದ್ಧ ಅಂತ. ಅದು ಆಗಲಿ ಬಿಡಲಿ, ಆ ಮಾತು ಬೇರೆ. ಅದು ತಲೆಯಾಗ ಬರೋಕ್ಕೆ ಶುರುವಾಗ್ಯದ. ಎರಡನೇದ್ದು ಹೋಗ್ಯದ, ಮೂರನೇದ್ದು ಬರಕತ್ಯದ ನಮ್ಮ ತಲೆಯಾಗ. ಮತ್ತು ಮನುಷ್ಯನ ತಲೆಯಾಗ ಒಮ್ಮೆ ಬಂತು ಅಂದರೆ ಅದೇನು ಬಿಡುವುದಿಲ್ಲ. ಅದು ಬರ್ತದೆ, ಅದು ಹಾಳು ಮಾಡೇ ಹೋಗ್ತದೆ. ಇಂದಿಲ್ಲ ನಾಳೆ. ಅದಕ್ಕೆ ಮನುಷ್ಯ ತನ್ನ ತಲೆಯನ್ನು ಮುಕ್ತವಾಗಿರಬೇಕು. ಏನು ಇರೋದಪ್ಪ, ಅದೂ ಇರಲಿ ಇದೂ ಇರಲಿ, ನಾವು ಇರಬೇಕು ಅವರು ಇರಬೇಕು, ಎಲ್ಲರೂ ಕೂಡಿದ್ರೆ ಆರಾಮಿರ್ತೀವಿ, ಜಗತ್ತ ಚೆಂದಾಗಿರ್ತದೆ ಅನ್ನೋದು ನಮ್ಮ ತಲೆಯಾಗ ಹೊಳಿಬೇಕು. ಹುಡುಗರು ಜಗಳ ಮಾಡ್ತಾವ ನೋಡ್ಬೇಕು ನೀವು. ಸಾಯಂಕಾಲ ಜಗಳ ಮಾಡಿ ಮಕ್ಕೊಂಬಿಡ್ತಾವ, ಕನಸಿನಾಗ ಕೂಡಿರ್ತಾವ. ಹುಡುಗರು ಮಸ್ತಾಗಿರ್ತವೆ. ಮುಂಜಾನೆ ಎದ್ದು ಕೂಡಲೇ ಆ ಹುಡುಗ ಹೊಂಟ ಅಲ್ಲಿಗೆ ಅವ್ರ ಮನೆಗೆ, ಹಿಂದಿಂದ ಮರ್ತ ಬಿಟ್ಟು. ನಮ್ಮದು ಹಂಗೆ ಆಗೋದಿಲ್ಲ. ಒಂದು ಸಲ ಯಾರಾದರೂ ನಮಗೆ ಬೈದರೆ ಖಾಯಂ ಇರೋ ತಕ ಅದನ್ನು ತಲೆ ಹಾಕ್ಕೊಂಡ್ಬಿಟ್ಟಿರ್ತೀವಿ. ಇದಕ್ಕೆ ಬಂಧನ ಅಂತ ಕರೆಯೋದು. ಇದು ಆಗವ ಇರಬೇಕು. ಎಲ್ಲ ಇರೋದು ಜಗತ್ತಿನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಆಶಾ, ತೃಷ್ಣೆ, ಕಲ್ಪನೆ, ಭ್ರಾಂತಿ ಎಲ್ಲ ಇರೋದೇ. ಸ್ವಲ್ಪ ಇರೋದು, ಅದನ್ನು ಸರಿಸಿ ಬಿಡೋದಷ್ಟೆ, ತೆರೆ ಅಡಗದಂಗೆ. ಹಾಗೆ ಮನಸ್ಸನ್ನು ಸ್ವಸ್ಥವಾಗಿ ಇಟ್ಟುಕೊಳ್ಳೋದಕ್ಕೆ ನಿಶ್ರೇಯಸ ಸಿದ್ಧಿ. ಅದಕ್ಕೆ ನಿಶ್ರೇಯಸ ಅಂತ ಕರೀತಾರೆ. ಅದು ಧರ್ಮದಿಂದ ಬರಬೇಕು ನೋಡಿ. ಅದು ಬರಬೇಕಾದರೆ ಧರ್ಮದ ಪ್ರಜ್ಞೆ ಜಾಗೃತವಾಗಿರಬೇಕು. ಆದರೆ ಒಮ್ಮೊಮ್ಮೆ ಅದು ತಪ್ಪಿ ಹೋಗ್ತದೆ. ಅದು ಇಲ್ಲಾಯಿತು ಅಂದರೆ ಏನೇನೋ ಹಗರಣಗಳಾಗಿ ಹೋಗ್ತಾವ. ಒಬ್ಬ ಗಣಿತಶಾಸ್ತ್ರಜ್ಞ ಇದ್ದ. ಆತ ಬಹಳ ಜಾಣ. ಅವನ ಹತ್ತಿರ ಎಲ್ಲರೂ ಹೋಗಿ ಕೇಳ್ತಿದ್ರು, ಏನು ನಮಗೆಲ್ಲ ಹಿಂಗಾಗ್ಯದ, ಕೊರತೆ ಭಾಳ ಆಗ್ಯದ, ತಾಪ ಭಾಳ ಆಗ್ಯದ, ಏನರೇ ಉಪಾಯ ಇದ್ದರೆ ಹೇಳಿ ಅಂತಿದ್ರು. ಅವ ಏನು ಮಾಡ್ತಿದ್ದ, ಒಂದು ಬೋರ್ಡ್ ಮಾಡಿದ್ದ. ಇವ್ರಿಗೆ ಹೇಳಬೇಕಲ್ಲ, ನಿಂದು ಎಷ್ಟದ ಬರಿ ಅಂತ ಹೇಳ್ತಿದ್ದ. ಅದರ ಮ್ಯಾಲೆ ಇವ ಬರಿತಿದ್ದ, ಒಂದು ಇಷ್ಟದ, ಒಟ್ಟು ಸಂಪತ್ತು ಇಷ್ಟದ ಅಂತ ಬರಿತಿದ್ದ. ಅವ ಮ್ಯಾಥಮೆಟಿಷಿಯನ್ ಏನು ಮಾಡ್ತಿದ್ದ ಅಂದ್ರೆ ಅದರ ಮಗ್ಲ ಅದಕ್ಕಿಂತ ಕಡಿಮೆ ಸಂಖ್ಯೆ ಬರೆಯವ. ಇವ 100 ಬರೆದ ಅಂದ್ರೆ ಅವ 50 ಬರಿತಿದ್ದ. ಬರೆದು ಈಗ ನೋಡು 100 ಎಷ್ಟು ದೊಡ್ಡ ಸಂಖ್ಯೆ. ಗೊತ್ತಾಯ್ತು ಇಲ್ಲ? ಗೊತ್ತ, 100 ಬಹಳ ದೊಡ್ಡ ಸಂಖ್ಯೆ. 50ರ ಮುಂದೆ 100 ಎಷ್ಟು ಮಜಾ. ನಿಂದ ಪರಿಸ್ಥಿತಿ ಏನಾಗ್ಯದ ಅಂದ್ರೆ ಮುಂದೆ 200 ಬರಿತಿದ್ದ,
ಈ 200 ಕಡೆ ನೋಡಿ ನೀ ತಾಪ್ ಮಾಡ್ಕೊಳಕತ್ತೀರಿ ಅಂತ. 100 ಕಡೆ ನೋಡಿದ್ರೆ ಗರ್ವ ಬರ್ತದೆ. ಎಲ್ಲ ಇರೋದೆ, ಆಗೋದು ಇರೋದೆ, ಆಗಲಾರದ್ದು ಇರೋದೆ, ಎಲ್ಲವನ್ನ ದೇವರು ತಯಾರ ಮಾಡಿದಾನ, ನಿಸರ್ಗ ಮಾಡಿದೆ. ನಮಗೆ ಏನು ಬೇಕೋ ಅದನ್ನು ನಾವು ಮೆಚ್ಚಿಕೊಂಡು ಆನಂದವಾಗಿ ಈ ಜಗತ್ತಿನಲ್ಲಿ ಬಾಳಬೇಕು. ಅದಕ್ಕೆ ಒಳ್ಳೆಯ ಜೀವನ ಅಂತ ಕರೆದರು. ಅದನ್ನೇನು ಮಾಡಿದರು? ಅದ್ವೇಷ್ಟ. ನೆನಪುಳಿತದಲ್ಲ, ಯಾವುದನ್ನೂ ದ್ವೇಷಿಸಬಾರದು. ಯಾವುದನ್ನು ಮತ್ತು ನಮಗೆ ಆಗಲಾರದ್ದು ಇದ್ರೆ ಏನು ಮಾಡೋದು? ಏನು ಮಾಡಬೇಡ, ದ್ವೇಷ ಮಾಡಬೇಡ. ಇಷ್ಟೆ. ನಿನಗೆ ಆಗಬಾರದಂದ್ರೆ ದೂರ ಸರಿಸು. ಒಂದು ಮುಳ್ಳ, ನಿನಗೆ ಹೂವು ತಗೊಳಕ್ಕೆ ಹೋಗ್ತಿ, ಆ ಮುಳ್ಳ ನಿನಗೆ ಚುಸ್ತದ. ಆದರೆ ಮುಳ್ಳನ್ನು ದ್ವೇಷ ಮಾಡಬೇಡ, ಮುಳ್ಳ ದ್ವೇಷ ಮಾಡಬೇಡ. ಯಾಕೆ? ಆ ಹೂವು ಚೆನ್ನಾಗಿ ಇರಬೇಕಾಗಿತ್ತು ಅಂದರೆ ಅದರ ರಕ್ಷಣೆಗೆ ಮುಳ್ಳುಗಳು ಬೇಕಾಗ್ತಾವ. ಅದು ಮುಳ್ಳು ಹೇಳ್ತದೆ, ನಿನಗೆ ನಾನು ಒಲ್ಲಲ್ಲ, ಹೂವದ, ಅದನ್ನು ನೀ ಪ್ರೀತಿಸು. ನನ್ನ ಯಾಕೆ ದ್ವೇಷ ಮಾಡ್ತೆ? ನಿನಗೆ ಚುಚ್ಚದೆ ಅಂತಲ್ಲ, ನೀನೇ ಚುಚ್ಚಿಕೊಂಡಿ. ನಾ ಬಂದು ಚುಸ್ತಿರ್ತೇನೇನು? ನೀ ಕೈ ಹಾಕದೆ ಚುಸ್ತು. ಅದಕ್ಕೆ ತಪ್ಪು ನಂದಲ್ಲ, ತಪ್ಪು ನಿಂದು. ಮುಳ್ಳಿದ್ರೆ ಜಾಗೃತೆಯಿಂದ ಮುಟ್ಟು, ಮುಳ್ಳಿದ್ರೆ ನೋಡಿ ದೂರ ಸರಿಸು. ಹೂವಷ್ಟೇ ಆಯ್ಕೆ ಮಾಡ್ಕೋ. ಹೌದಲ್ಲ ಹೇಳಿ? ಹಂಗೆ ನಾವು ಬದುಕಬೇಕು. ಜಲಸಿ, ಇಟ್ ಈಸ್ ದ ಅಗ್ಲಿನೆಸ್ ಆಫ್ ದ ಹಾರ್ಟ್. ಅದು ಮಾತ್ಸರ್ಯ, ಅಸೂಯ. ನಮ್ಮ ಹತ್ತಿರ ಇಲ್ಲದ್ದು ಇನ್ನೊಬ್ಬರ ಹತ್ತಿರ ಇತ್ತು ಅಂದ್ರೆ ದುಃಖ ಆಗ್ತದೆ. ಈಗ ನಿಮಗಿಲ್ಲ ಕುರ್ಚಿ, ನನಗೆ ಕೊಟ್ಟಾರ, ಇದನ್ನು ನೋಡಿ ನಿಮಗೆ ಹೆಂಗೆ ಅನಿಸ್ತದೆ? ಮಜಾ ಅನಿಸ್ತದ ಅಷ್ಟೆ. ನಿಮ್ಮದು ಮನಿ ಮಾರ ಅವೆಲ್ಲ ಮಸ್ತಾಗಿ ನೋಡಿದರೆ ನಮಗೆ ಹೆಂಗೆ ಅನಿಸ್ತದೆ? ಆರಾಮ್ ಅನಿಸ್ತತ್ತೋ? ನಮ್ಮ ಜೀವನ ಚಂದದ ಅಂತ ತಿಳ್ಕೋಬೇಕು. ಉರ್ಯಾಕೆ ಶುರುವಾಯಿತು ಅಂದ್ರೆ ತಿಳ್ಕೋಬೇಕು ನಮ್ಮ ಜೀವನ ಕೆಟ್ಟ ಹೋಗ್ಯದ ಅಂತ. ಅಸೂಯ, ಇದನ್ನ ನಾವು ತೆಗೆದು ಹಾಕಬೇಕಾಗಿತ್ತು ಅಂದ್ರೆ 2 ಕೆಲಸ ಮಾಡೋದು. ಮೊದಲನೇದ್ದು, ನಮ್ಮಲ್ಲಿ ಏನದ ಅಷ್ಟ್ರಾಗ ಆನಂದ ಪಡೋದು, ಇಲ್ಲದಕ್ಕೆ ತಲೆ ಕೆಡಿಸ್ಕೋಬಾರ್ದು. ನಮ್ಮಲ್ಲಿ ಒಂದು ಪಣತಿ ಅದಲ್ಲ ಸಾಕು. ಅವ್ರ ಮನ್ಯಾಗ ಬಂಗಾರ ಪಣತಿ ಇರಬಹುದು, ಚಿಂತಿಲ್ಲ. ಆದರೆ ನಮ್ಮ ಮಣ್ಣಿನ ಪಣತಿಯ ಬೆಳಕು ಬೆಳಕೆ, ಅವರ ಬಂಗಾರ ಪಣತಿಯ ಬೆಳಕು ಬೆಳಕೆ. ಬೆಳಕು ಬೇಕೇ ವಿನಃ ಪಣತಿ ಮಹತ್ವದ್ದಲ್ಲ. ಆದ್ದರಿಂದ ನಾನೇನು ಕಡಿಮೆ ಅಲ್ಲ, ಅವ್ರೇನು ಹೆಚ್ಚಲ್ಲ. ಅವ್ರ ದಿನ ಬಂಗಾರದ ಪಣತಿ ಬಹಳ ದಿವಸ ಉರಿಯೋದಿಲ್ಲ. ಯಾಕೆ? ಅದರ ಮೇಲೆ ಕಣ್ಣು ಬಹಳ ಜನರದ ಬೀಳ್ತದೆ. ನಮ್ಮ ಮನ್ಯಾಗ ಮಣ್ಣಿಂದದ, ಅವ್ರ ಮನ್ಯಾಗ ಬಂಗಾರದದ. ಎಷ್ಟು ನಾವು ಕಡಿಮೆಪ್ಪ ಹಿಂಗೆ ಅನ್ಕೋತು ಹಾದೇವಿ ಅಂದ್ರೆ ಹಾಳಾಗ್ತೀವಿ ಅಷ್ಟೆ.